ನಮಸ್ಕಾರ ರೀ. ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ನಮ್ಮ ಸಂವಿಧಾನದ ಪುಟಗಳನ್ನ ತಿರುವಿ ಹಾಕಿದ್ರೆ ಅಲ್ಲಿ ನಮಗೆ ಸಿಗೋದು ಬರೀ ಅಕ್ಷರಗಳಲ್ಲ ರೀ, ಅದು ನಮ್ಮೆಲ್ಲರ ಬದುಕಿನ ಆಧಾರ. ಇದು ಹೆಂಗೈತಿ ಅಂದ್ರೆ ನಮ್ಮನ್ನ ದಿನಾಲು ಕಾಯೋ ಒಂದು ದೊಡ್ಡ ಗುರಾಣಿ ಇದ್ದಂಗ. ದೈನಂದಿನ ಜೀವನದಾಗ ನಮ್ಗೆ ಗೊತ್ತಿಲ್ದಂಗನೆ ನಮ್ಮನ್ನ ಕಾಪಾಡೋದು ಈ ಸಂವಿಧಾನದ ಹಕ್ಕುಗಳು. ಇವತ್ತಿನ ಈ ವಿಶ್ಲೇಷಣೆಯಾಗ ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ, ಅಂದ್ರೆ ಅನುಚ್ಛೇದ 19ರಿಂದ 22ರವರೆಗಿನ ಕಾನೂನುಗಳು ನಮ್ಗೆ ಹೆಂಗೆ ರಕ್ಷಣೆ ಕೊಡ್ತಾವು ಅನ್ನೋದನ್ನ ಬಹಳ ಸರಳವಾಗಿ ನೇರವಾಗಿ ನೋಡೋಣ. ಖರೆ ಹೇಳ್ತೀನಿ, ಇದು ಪ್ರತಿಯೊಬ್ಬ ನಾಗರಿಕನಿಗೂ ಗೊತ್ತಿರಲೇಬೇಕಾದ ವಿಷಯ ರೀ. ಚಲೋ, ಇಂದಿನ 4 ಮುಖ್ಯ ಆಧಾರ ಸ್ತಂಭಗಳ ಬಗ್ಗೆ ನೋಡ್ಬಿಡೋಣ. 1ನೇದು ಮಾತಾಡೋ ಹಕ್ಕು, 2ನೇದು ಅಪರಾಧದ ಆರೋಪ ಬಂದಾಗ ಸಿಗೋ ರಕ್ಷಣೆ, 3ನೇದು ಜೀವಿಸುವ ಸ್ವಾತಂತ್ರ್ಯ ಮತ್ತು ಕೊನೆಯದಾಗಿ ಬಂಧನದ ವಿರುದ್ಧ ಇರೋ ಭದ್ರತೆ. ಮೊದಲನೇದಾಗಿ ಅನುಚ್ಛೇದ 19, ಮಾತಾಡೋ ಹಕ್ಕು. ಸಮಾಜದಾಗ ವ್ಯವಸ್ಥೆ ಸರಿ ಇಲ್ದಿದ್ದಾಗ ಜನಧ್ವನಿ ಎತ್ತೋದು ಸಾಮಾನ್ಯ ಅಲ್ವೇ? ಈಗ ಒಬ್ಬ ರಾಜಕೀಯ ಕಾರ್ಯಕರ್ತನ ಪರಿಸ್ಥಿತಿಯನ್ನ ಊಹೆ ಮಾಡ್ಕೊಳ್ಳೋಣ. ಊರಾಗ ರಸ್ತೆ ಸರಿಯಿಲ್ಲ ಅಂತ ಪಾಪಾತ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಆದ್ರೆ ಅಲ್ಲಿಗೆ ಬರೋ ಪೊಲೀಸರು ದಬಾಯಿಸ್ತಾರ. ಆಗ ಆತನ ಎದೆಯೊಳಗಿಂದ ಬರೋ ನೈಜವಾದ ಆಕ್ರೋಶ ಇದು: ನೋಡ್ರಿ ಸಾಯ್ಬ್ರಾ, ನಮ್ಗ ಮಾತಾಡೋಕೂ ಹಕ್ಕಿಲ್ಲೇನ್ರಿ ಅಂತ. ಎಷ್ಟೋ ಜನರ ಮನಸ್ಸಿನಾಗ ಇರೋ ಪ್ರಶ್ನೆ ಇದು. ಇದಕ್ಕೆ ಉತ್ತರ ನಮ್ಮ ಸಂವಿಧಾನದಾಗೈತಿ ನೋಡ್ಲಿ. ಯಾರ್ ಹೇಳಿದ್ರು ಹಕ್ಕಿಲ್ಲ ಅಂಪ? ಯಾಕಿಲ್ಲ. ನಮ್ಮ ಸಂವಿಧಾನದ ಅನುಚ್ಛೇದ 19 ಬರೀ 1 ಅಲ್ಲ 2 ಅಲ್ಲ 6 ತರಹದ ಸ್ವಾತಂತ್ರ್ಯ ಕೊಟ್ಟೈತಿ. ಯಾರಿಗೂ ಹೆದರ್ಬೇಕಾಗಿಲ್ಲ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬಹುದು, ಸಂಘಟನೆಗಳನ್ನ ಕಟ್ಟಬಹುದು, ದೇಶದಾದ್ಯಂತ ಎಲ್ ಬೇಕಾದ್ರೂ ಮುಕ್ತವಾಗಿ ಅಡ್ಡಾಡಬಹುದು. ಇದು ನಮಗೆ ಜನ್ಮಸಿದ್ಧವಾಗಿ ಬಂದಿರೋ ಹಕ್ಕು. ಆದ್ರ ಒಂದ್ ಮಾತ್ ನೆನ್ಪಿರ್ಲಿ, ಈ ಸ್ವಾತಂತ್ರ್ಯದಿಂದ ಬೇರೆಯವ್ರಿಗೆ ತ್ರಾಸಾಡ್ಬಾರ್ದು, ಮಾತಿನಿಂದ ದೇಶದ ಶಾಂತಿಗೆ ಧಕ್ಕೆ ಬರ್ಬಾರ್ದು ಅಷ್ಟೇ. ಹಕ್ಕಿನ ಜೊತೆಗೆ ಜವಾಬ್ದಾರಿನೂ ಇರ್ಬೇಕು. ಒಟ್ಟಾರೆ ಹೇಳಬೇಕಂದ್ರೆ ಈ ಅನುಚ್ಛೇದ 19 ಅನ್ನೋದು ನಮ್ಮ ಪ್ರಜಾಪ್ರಭುತ್ವದ ಜೀವವಿದ್ದಂತೆ. ಪತ್ರಿಕಾ ಸ್ವಾತಂತ್ರ್ಯ ಇರ್ಬೋದು, ಅಥವಾ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಅಭಿಪ್ರಾಯ ಹಂಚ್ಕೊಳ್ಳೋದಿರ್ಬೋದು, ಎಲ್ಲದಕ್ಕೂ ಇದೇ ಮೂಲ. ಇದು ಇಲ್ಲ ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಉಸಿರೇ ಇರಂಗಿಲ್ಲ. ಈಗ 2ನೇಯದು ಅನುಚ್ಛೇದ 20, ಅಪರಾಧದಿಂದ ರಕ್ಷಣೆ. ಕಾನೂನು ಅಂದ್ರೆ ಬರೀ ಶಿಕ್ಷೆ ಕೊಡೋದಲ್ಲ, ಅಮಾಯಕರಿಗೆ ಅನ್ಯಾಯ ಆಗದಂಗೆ ನೋಡ್ಕೊಳ್ಳೋದು ಕೂಡ ಹೌದು. ಇಲ್ಲೊಬ್ಬ ಬಸವ ಅನ್ನೋ ಸಾಮಾನ್ಯ ಪ್ರಜೆಯ ಆತಂಕ ಕೇಳ್ರಿ. ಪಾಪ ಅವ 10 ವರ್ಷದ ಹಿಂದೆ ಏನೋ ಒಂದು ಸಣ್ಣ ತಪ್ಪು ಮಾಡಿದ್ದ. ಆವಾಗ ಅದಕ್ಕೆ ಸಣ್ಣ ಶಿಕ್ಷೆ ಇತ್ತು. ಆದ್ರೆ ಇವತ್ತು ಸರ್ಕಾರ ಅದೇ ತಪ್ಪಿಗೆ ಹೊಸದಾಗಿ ಕಠಿಣ ಕಾನೂನು ತಂದೈತಿ. ಈಗ ಪೊಲೀಸರು ಬಂದು ಹೊಸ ಕಾನೂನಿನ ಪ್ರಕಾರ ನಿನಗ ದೊಡ್ಡ ಶಿಕ್ಷೆ ಆಗ್ತೈತಿ ಅಂದ್ರೆ ಹೆಂಗ್ರಿ? ಹಳೆ ತಪ್ಪಿಗೆ ಹೊಸ ಕಾನೂನು ತಂದು ಜಾಸ್ತಿ ಶಿಕ್ಷೆ ಕೊಡೋದು ನ್ಯಾಯನಾ ಅಂತ ಬಸವ ಕೇಳೋದು 100ಕ್ಕೆ 100 ಸರಿಯಲ್ವೇ? ಬಸವಣ್ಣನಿಗೆ ಮಾತ್ರ ಅಲ್ಲ, ಇಡೀ ದೇಶದ ಜನತೆಗೆ ನಮ್ಮ ಸಂವಿಧಾನ ಅಭಯ ಕೊಟ್ಟೈತಿ. ಹೆದ್ರಬೇಡ್ರಿ. ಅನುಚ್ಛೇದ 20ರ ಪ್ರಕಾರ ಹಿಂದಿನ ತಪ್ಪಿಗೆ ಹೊಸ ಕಾನೂನು ಹಾಕಿ ಶಿಕ್ಷೆ ಕೊಡಾಕ ಯಾರಿಗೂ ಅಧಿಕಾರ ಇಲ್ಲ. ಸಂವಿಧಾನ ಪ್ರಜೆಗಳಿಗೆ 3 ದೊಡ್ಡ ರಕ್ಷಣೆಗಳನ್ನ ಬಹಳ ಗಟ್ಟಿಯಾಗಿ ಕೊಟ್ಟೈತಿ. ಆ 3 ರಕ್ಷಣೆಗಳು ಯಾವುವು ಅಂತ ಈಗ ನೋಡೋಣ. ಇಲ್ಲಿನ ಅತ್ಯಂತ ಪ್ರಮುಖ ಅಂಶ ಏನಂದ್ರೆ ಈ 3 ನಿಯಮಗಳು. 1ನೇದು, ತಪ್ಪು ಮಾಡಿರೋ ಟೈಮ್ನಾಗ ಯಾವ ಕಾನೂನಿತ್ತೋ ಆ ಕಾನೂನಿನ ಪ್ರಕಾರ ಅಷ್ಟೇ ಶಿಕ್ಷೆ ಆಗ್ಬೇಕು. ಹೊಸ ಕಾನೂನು ತಂದು ಹಳೇ ಕೇಸ್ಗೆ ಹಾಕಂಗಿಲ್ಲ. 2ನೇದು, ಒಂದೇ ತಪ್ಪಿಗೆ 2 ಸಲ ಶಿಕ್ಷೆ ಕೊಡೋ ಹಾಗಿಲ್ಲ. ಒಮ್ಮೆ ಶಿಕ್ಷೆ ಅನುಭವಿಸಿದ್ಮೇಲೆ ಅದೇ ಕೇಸ್ಗೆ ಮತ್ತೆ ಜೈಲಿಗೆ ಹಾಕಂಗಿಲ್ಲ. 3ನೇದು ಬಹಳ ಮುಖ್ಯ, ಯಾರನ್ನೂ ಅವ್ರ ವಿರುದ್ಧವೇ ಸಾಕ್ಷಿ ಹೇಳೋ ಅಂತ ಪೊಲೀಸರಾಗ್ಲಿ ಬೇರೆಯವರಾಗ್ಲಿ ಬಲವಂತ ಮಾಡೋ ಹಾಗಿಲ್ಲ. ನೋಡದ್ರಲ್ಲ ಕಾನೂನು ಆರೋಪಿಗಳಿಗೂ ಎಷ್ಟು ನ್ಯಾಯ ಒದಗಿಸ್ತೈತಿ ಅಂತ. ಮುಂದಿನದು 3ನೇಯದು, ಅನುಚ್ಛೇದ 21, ಜೀವಿಸುವ ಸ್ವಾತಂತ್ರ್ಯ. ಬದುಕು ಅಂದ್ರೆ ಕೇವಲ ಉಸಿರಾಡೋದಲ್ಲ, ಅದಕ್ಕೊಂದು ಅರ್ಥ, ಗೌರವ ಇರ್ಬೇಕು. ಈಗೊಂದು ಕಲ್ಪನೆ ಮಾಡ್ಕೊಳ್ಳೋಣ. ಒಂದು ಊರು ಪಕ್ಕ ಫ್ಯಾಕ್ಟ್ರಿ ಬಂದೈತೆ. ಆ ಫ್ಯಾಕ್ಟ್ರಿಯವರೆಲ್ಲ ಕೆಮಿಕಲ್ ನೀರನ್ನ ಊರ್ ಹಳ್ಳಕ್ಕೆ ಬಿಡಾಕತ್ತಾರ. ಕುಡಿಯೋ ನೀರೆಲ್ಲ ವಿಷ ಆಗೈತಿ. ಜನ ಆಸ್ಪತ್ರೆ ಪಾಲಾಗ್ತಾರ. ಆಗ ಆ ಊರ್ ಹಳ್ಳಿಗನೊಬ್ಬ ಕಣ್ಣೀರಾಗ್ತಾ ಕೇಳ್ತಾನ, ಕೆಮಿಕಲ್ ನೀರ್ ಕುಡ್ದು ನಾವೆಲ್ಲ ಸಾಯಕತ್ತೀವಿ, ನಮ್ ಗೋಳ್ ಯಾರಿಗ್ ಹೇಳೋಣ? ಇದು ಕೇವಲ ಕಲ್ಪನೆಯಲ್ಲ, ಎಷ್ಟೋ ಹಳ್ಳಿಗಳ ಇಂದಿನ ಪರಿಸ್ಥಿತಿ ಇದು. ಈ ಪ್ರಶ್ನೆಗೆ ಸಂವಿಧಾನದ ಖಡಕ್ಕುತ್ರ ಇಲ್ಲೈತಿ. ಆ ಕೆಮಿಕಲ್ ನೀರ್ ಬಿಡೋದು ನೇರವಾಗಿ ಅನುಚ್ಛೇದ 21ರ ದೊಡ್ಡ ಉಲ್ಲಂಘನೆ. ಪ್ರತಿಯೊಬ್ಬರಿಗೂ ಗೌರವಯುತವಾಗಿ ಬದುಕೋ ಹಕ್ಕೈತಿ ಅಂತ ಸಂವಿಧಾನ ಎದೆ ಒಬ್ಬಿಸಿ ಹೇಳ್ತೈತಿ. ಸಾಮಾನ್ಯ ಜನರ ಜೀವಕ್ಕೆ ತೊಂದರೆ ಕೊಡೋ ಅಧಿಕಾರ ಆ ಫ್ಯಾಕ್ಟರಿಯ ಸಾಹುಕಾರರಿಗೂ ಇಲ್ಲ, ಕಣ್ಮುಚ್ಕೂರೋ ಸರ್ಕಾರಕ್ಕೂ ಇಲ್ಲ. ಯಾರೇ ಆಗ್ಲಿ ಜನರ ಬದುಕುವ ಹಕ್ಕನ್ನ ಕಸಿಯುವಂತಿಲ್ಲ. ಬದುಕು ಅನ್ನೋದರ ವ್ಯಾಖ್ಯಾನ ಹೆಂಗೈತಿ ಅಂತ ನಾವೆಲ್ಲ ಗಮನಿಸ್ಬೇಕು.
ಕೇವಲ ಉಸಿರಾಡ್ಕೊಂಡು ಬದುಕಿರೋದು ಸಂವಿಧಾನದ ಉದ್ದೇಶ ಅಲ್ಲ. ಬದಲಾಗಿ ಶುದ್ಧವಾದ ಕುಡಿಯುವ ನೀರು, ಉಸಿರಾಡಲು ಶುದ್ಧ ಗಾಳಿ ಮತ್ತು ಸಮಾಜದಲ್ಲಿ ಘನತೆಯಿಂದ ಗೌರವದಿಂದ ಬದುಕೋದು ಇವೆಲ್ಲವೂ ಅನುಚ್ಛೇದ 21ರ ಅಡಿಯಲ್ಲಿ ಬರ್ತಾವು. ಬದುಕಿನ ಗುಣಮಟ್ಟ ಹೆಚ್ಚಿಸೋದು ಈ ಹಕ್ಕಿನ ನಿಜವಾದ ಗುರಿ. ಇದೇ ಅನುಚ್ಛೇದಕ್ಕೆ ಸೇರ್ಪಡೆಯಾದ ಇನ್ನೊಂದು ಮೈಲಿಗಲ್ಲು ಅಂದ್ರೆ ಅನುಚ್ಛೇದ 21A. ಈ 14 ಅನ್ನೋ ನಂಬರ್ ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ 6-14 ವರ್ಷದ ಒಳಗಿನ ಪ್ರತಿಯೊಂದು ಮಗುವಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡೋದು ಸರ್ಕಾರದ ಮೂಲಭೂತ ಕರ್ತವ್ಯ ಅಂಟೆ ಇದು ಸಾರ್ತೈತಿ. ಅಕ್ಷರ ಅನ್ನೋದು ಬದುಕಿನ ಅಡಿಪಾಯ. ಆ ಅಡಿಪಾಯನ ಗಟ್ಟಿ ಮಾಡೋದು ಈ ಸಂವಿಧಾನದ ಆಶಯ. ಕೊನೆಯದಾಗಿ ಅನುಚ್ಛೇದ 22 ಬಂಧನದ ವಿರುದ್ಧ ರಕ್ಷಣೆ. ಪೊಲೀಸರು ಬಂದ್ರು ಅಂದ್ರೆ ಸಾಕು, ಸಾಮಾನ್ಯ ಜನರಿಗೆ ಎಲ್ಲಿಲ್ಲದ ನಡುಕ ಶುರುವಾಗ್ತೈತಿ. ಆದ್ರೆ ಸಂವಿಧಾನದ ಅರಿವಿದ್ರೆ ಯಾರೂ ಭಯಪಡ್ಬೇಕಾಗಿಲ್ಲ. ಶಿವ ಅನ್ನೋ ಯುವಕನ ಕಥೆ ಕೇಳ್ರಿ. ಮಧ್ಯರಾತ್ರಿ ಮನಿ ಬಾಗ್ಲು ಬಡಿತಾರ ಪೊಲೀಸ್ರು. ಏನೂ ಕಾರಣ ಹೇಳಂಗಿಲ್ಲ, ಯಾರಿಗೂ ಮಾಹಿತಿ ಕೊಡಂಗಿಲ್ಲ. ಏಕಾಏಕಿ ಶಿವನ ತಮ್ಮನ್ನ ಎಳೆದುಕೊಂಡು ಸ್ಟೇಷನ್ಗೆ ಒಯ್ದ್ಬಿಡ್ತಾರ. ಬೆಳಗ್ಗೆ ಶಿವ ಗಾಬ್ರಿಯಿಂದ ಯಾವ ಕಾರಣನೂ ಇಲ್ದೇ ರಾತ್ರಿ ಕರ್ಕೊಂಡು ಹೋದ್ರು. ಯಾಕೆ ಅಂತಾನೂ ಹೇಳ್ತಿಲ್ಲ, ಎಲ್ಲಿಗೊಯ್ದಾರಂತಾನೂ ಗೊತ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲೇ ಕಾನೂನು ಏನ್ ಹೇಳ್ತೈತಿ? ಇಂಥ ಟೈಮ್ನಾಗ ನಾವು ಸ್ಟೇಷನಿಗೆ ಹೋಗಿ ಧೈರ್ಯದಿಂದ ನಿಂತು ಕೇಳ್ಬೇಕು, ತಡಿರಿ ಇನ್ಸ್ಪೆಕ್ಟರ್ ಸಾಹೇಬ್ರ, ಅನುಚ್ಛೇದ 22 ಗೊತ್ತಿಲ್ಲೇನ್ರಿ ಅಂತ. ಹೌದ್ರಿ, ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡ್ಬೇಕಾದ್ರೆ ಪೊಲೀಸ್ ಇಲಾಖೆ ಖಚಿತವಾದ ನಿಯಮಗಳನ್ನ ಪಾಲಿಸ್ಲೇಬೇಕು. ಮನಬಂದಂತೆ ಯಾರನ್ನೋ ಕತ್ತಲು ಕೋಣೆಯಲ್ಲಿ ಕೂಡೆ ಹಾಕೋ ಹಾಗಿಲ್ಲ. ಹಾಗಾದ್ರೆ ಆ ಖಚಿತವಾದ ನಿಯಮಗಳು ಏನು ಅನ್ನೋದನ್ನ ಹಂತ ಹಂತವಾಗಿ ನೋಡೋಣ. ಈ ಬಂಧನದ ನಿಯಮಗಳ ಟೈಮ್ಲೈನ್ ಪ್ರತಿಯೊಬ್ರಿಗೂ ಕಂಠಪಾಠ ಆಗಿರ್ಬೇಕು. 1ನೇದು ಬಂಧನ ಆದ ತಕ್ಷಣ. 2ನೇ ಹಂತದಲ್ಲಿ ಬಂಧನಕ್ಕೆ ಕಾರಣ ಏನು ಅನ್ನೋದನ್ನ ಪೊಲೀಸರು ಸ್ಪಷ್ಟವಾಗಿ ತಿಳಿಸಲೇಬೇಕು. ಹಾಗೆ ಸುಮ್ನೆ ಕರ್ಕೊಂಡು ಹೋಗೋ ಹಾಗಿಲ್ಲ. 3ನೇದು ಬಂಧನವಾದ ಕೇವಲ 24 ಗಂಟೆಯೊಳಗೆ 4ನೇ ಹಂತವಾಗಿ ಆ ವ್ಯಕ್ತಿಯನ್ನ ಹತ್ತಿರದ ಮ್ಯಾಜಿಸ್ಟ್ರೇಟ್ ಅಥವಾ ನ್ಯಾಯಾಧೀಶರ ಮುಂದೆ ಕಡ್ಡಾಯವಾಗಿ ಹಾಜರುಪಡಿಸಲೇಬೇಕು. ಇದರ ಜೊತೆಗೆ ಆ ವ್ಯಕ್ತಿಗೆ ತನ್ನಿಷ್ಟದ ವಕೀಲರನ್ನ ಭೇಟಿ ಮಾಡೋ, ಮಾತಾಡೋ ಹಕ್ಕು ಸಂಪೂರ್ಣವಾಗೈತಿ. ಇದು ಪೊಲೀಸ್ ದೌರ್ಜನ್ಯದ ವಿರುದ್ಧ ಇರೋ ಬ್ರಹ್ಮಾಸ್ತ್ರರಿ. ಈಗ ನಮಿಗರ್ಥ ಆಗೋದೇನು? ಸ್ವಾತಂತ್ರ್ಯ ಅಂದ್ರೆ ಕೇವಲ 1947ರಾಗ ಬ್ರಿಟಿಷರನ್ನ ಓಡಿಸಿ ಪಡವದ್ದಲ್ಲ. ಅದು ನಮ್ಮ ಇತಿಹಾಸ ಅಷ್ಟೇ ಅಲ್ಲ. ನಿಜವಾದ ಸ್ವಾತಂತ್ರ್ಯ ಅಂದ್ರೆ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ದೈನಂದಿನ ಜೀವನದಲ್ಲಿ ಸಿಗುವ ಈ ಸಂವಿಧಾನಾತ್ಮಕ ರಕ್ಷಣೆ. ರಸ್ತೆಯಲ್ಲಿ, ಠಾಣೆಯಲ್ಲಿ, ಸಮಾಜದಲ್ಲಿ ನಮಗೆ ನ್ಯಾಯ ಒದಗಿಸುವ ಈ ಹಕ್ಕುಗಳೇ ನಮ್ಮ ಅಸಲಿ ಸ್ವಾತಂತ್ರ್ಯ. ಈ ಮಾಹಿತಿಯನ್ನ ಬರೀ ಕೇಳಿ ಸುಮ್ನೆ ಆಗ್ಬ್ಯಾಡ್ರಿ. ಈ ಹಕ್ಕುಗಳ ಬಗ್ಗೆ ಚೆನ್ನಾಗಿ ಅರಿವಿರಲಿ. ನಾಳೆ ಯಾರಾದ್ರೂ ಎಷ್ಟೇ ದೊಡ್ಡ ಅಧಿಕಾರಿಯಾಗಿರ್ಲಿ, ಜನಸಾಮಾನ್ಯರನ್ನ ದಬಾಯಿಸಿದ್ರೆ ಎದೆಯುಬ್ಬಿಸಿ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನೆ ಮಾಡ್ಬೇಕು. ಸಂವಿಧಾನ ನಮ್ಮೆಲ್ಲರ ಬೆನ್ನಿಗೈತಿ ಅನ್ನೋ ಧೈರ್ಯ ಪ್ರತಿಯೊಬ್ಬರಲ್ಲೂ ಇರ್ಲಿ. ನಮ್ಮ ಸಂವಿಧಾನ ನಮ್ಗೆ ಇಷ್ಟು ಶಕ್ತಿ ಕೊಟ್ಟಿರ್ಬೇಕಾದ್ರೆ ನಾವ್ಯಾಕಿನ್ನೂ ಮೂಕವಿಸ್ಮಯರಾಗಿ ಅನ್ಯಾಯ ಸಹಿಸ್ಬೇಕು ಅಲ್ವೇ? ಸದಾ ಜಾಗೃತರಾಗಿರಿ. ಜೈ ಭೀಮ್, ಜೈ ಸಂವಿಧಾನ್. ಆಗ್ಲಿ, ಮುಂದಿನ ಬಾರಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ ರೀ.